ಪೀರಿಯಡ್ಸ್ ಟೈಮ್ಗೆ ಬರಂಗಿಲ್ಲ, ಡಿಲೇ ಆಕತಿ, ಇಲ್ಲಾಂದ್ರೆ ಮಿಸ್ ಆಕತಿ. ಅದ್ರ ಯಾವ ಕಾರಣಕ್ಕೆ ಪೀರಿಯಡ್ಸ್ ಟೈಮ್ಗೆ ಬರಂಗಿಲ್ಲ ಅದ್ರ ಸಲಾಗ ಇವತ್ತು ಈ ವಿಡಿಯೋ ಒಳಗೆ ಮಾತಾಡೋಣ. ಹಲೋ, ಐ ಆಮ್ ಡಾಕ್ಟರ್ ಸುನೀತಾ ಲೋಡಯ್ಯ, ಫರ್ಟಿಲಿಟಿ ಆ್ಯಂಡ್ ರಿಪ್ರೊಡಕ್ಟಿವ್ ಸ್ಪೆಷಲಿಸ್ಟ್, ಪ್ರಾಕ್ಟೀಸಿಂಗ್ ಸಿನ್ಸ್ ಲಾಸ್ಟ್ 25 years. ಪೀರಿಯಡ್ಸ್ ಯಾವ ಟೈಮ್ಗೆ ಬರ್ಬೇಕ್ರಿ, ಆ ಟೈಮ್ಗೆ ಬಂದಿಲ್ಲ, ಡಿಲೇ ಆಗೈತಿ, ಇಲ್ಲಾಂದ್ರೆ ಮಿಸ್ ಆಗೈತಿ ಅಂದ್ರೆ ಏನು ರೀಸನ್ ಇರ್ತಾವೆ. ಫಸ್ಟ್, ನಾರ್ಮಲ್ ಪೀರಿಯಡ್ ಎಷ್ಟು ದಿವಸದ ಇರ್ತೈತಿ. ಜನರಲಿ ಹೆಣ್ಮಕ್ಳ ಶರೀರ ಒಳಗೆ 128 days 28 ದಿವಸದ ಸೈಕಲ್ ಇರ್ತೈತಿ. ಅದರ ಒಳಗೆ ಪ್ಲಸ್ ಮೈನಸ್ 1 week ಅಂದರೆ 21 days 21 ದಿವಸದಿಂದ 35 ದಿವಸ 35 days ಮಟ್ಟ ಸೈಕಲ್ ನಾರ್ಮಲ್ ಇರ್ತೈತಿ. ನಿಮ್ದು ಸೈಕಲ್ 21 daysಗಿಂತ ಕಡಿಮೆ ಅಥವಾ 35 daysಗಿಂತ ಹೆಚ್ಚಿಗೆ ಇದ್ರೆ ನೀವು ನಿಮ್ದು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಬೇಕಾಗ್ತೈತಿ. ಈಗ ಕಾಮನ್ ರೀಸನ್ಸ್ ಪೀರಿಯಡ್ ಮಿಸ್ ಆಗೋದು ಏನೇನು ಇರ್ತೈತಿ ಅದ್ರ ಬಗ್ಗೆ ಮಾತಾಡೋಣ. ಫಸ್ಟ್, ಪ್ರೆಗ್ನೆನ್ಸಿ. ಯಾವ ಟೈಮ್ಗೆ ಪೀರಿಯಡ್ ನಿಮ್ಗೆ ಬರಬೇಕಾಗಿತ್ತು ಆ ಟೈಮ್ಗೆ ಪೀರಿಯಡ್ ಬಂದಿಲ್ಲ ಅಂದ್ರೆ ಫಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ಬೇಕು. ಪ್ರೆಗ್ನೆನ್ಸಿ ನೀವು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಒಳಗೆ ಮಾಡ್ಬೋದು. ಮಾರ್ಕೆಟ್ ಒಳಗೆ ಪ್ರೆಗ್ನೆನ್ಸಿ ಜೊತೆ ಕಿಟ್ ಸಿಗ್ತೈತಿ, ಅದರ ಒಳಗೆ ಯೂರಿನ್ ಹಾಕಿ ಪ್ರೆಗ್ನೆನ್ಸಿ ಫಸ್ಟ್ ಕನ್ಫರ್ಮ್ ಮಾಡ್ಬೋದು. ಇದು ಫಸ್ಟ್ ಕಾಮನ್ ರೀಸನ್ ಫಾರ್ ಡಿಲೇಡ್ ಪೀರಿಯಡ್ ಆರ್ ಮಿಸ್ ಪೀರಿಯಡ್. ಈಗ ಪ್ರೆಗ್ನೆನ್ಸಿ ಇಲ್ಲ ಇದ್ರನ ಯಾವ್ಯಾವ ಕಾರಣಕ್ಕೆ ನಿಮ್ಮ ಪೀರಿಯಡ್ಸ್ ಹಿಂದೆ ಮುಂದೆ ಆಕೈತಿ ಅದ್ರ ಬಗ್ಗೆ ವಿಚಾರ ಮಾಡೋಣ. ಫಸ್ಟ್, ಯಾವಾಗ ಹೆಣ್ಮಕ್ಳು ದೊಡ್ಡಕ್ಕಿ ಆಗ್ತಾರೆ ಅಂದ್ರೆ ಮೆನಾರ್ಕಿ ನಾವು ಹೇಳ್ತೀನಿ, ಆ ಟೈಮ್ಗೆ ಫಸ್ಟ್ 2 years ಒಳಗೆ ಸ್ವಲ್ಪ ಪೀರಿಯಡ್ಸ್ ಡಿಲೇ ಆಗ್ಬೋದು. ಎರಡನೇದು, ಪೀರಿಯಡ್ಸ್ ಯಾವಾಗೂ ಸ್ಟಾಪ್ ಆಕತಿ, ಮೆನೋಪಾಸ್. ಆ ಟೈಮ್ಗೆ ಪೀರಿಯಡ್ ಹೋಗೋ ಟೈಮ್ಗೆ ಪೀರಿಯಡ್ಸ್ ಲೈಟ್ ಆಗ್ಬೋದು, ಕಡಿಮೆ ಆಗ್ಬೋದು, ಆಮೇಲೆ ಮಿಸ್ ಆಗ್ಬೋದು. ಥರ್ಡ್, ಪಾಪುಗೆ ಹಾಲು ಕುಡಿಸ್ತಾ ಇರ್ತಾರೆ, ಬ್ರೆಸ್ಟ್ ಫೀಡಿಂಗ್ ಟೈಮ್, ತಾಯಿ ಪಾಪುಗೆ ಹಾಲು ಕುಡಿಸ್ತಾರೆ, ಬ್ರೆಸ್ಟ್ ಫೀಡ್ ಮಾಡ್ತಾರೆ, ಹಂಗಿದ್ರೆ ಆ ಟೈಮ್ಗೆ ಪೀರಿಯಡ್ ಮಿಸ್ ಆಗ್ಬೋದು. ಭಾಳ ಟೈಮ್ ಪೀರಿಯಡ್ಸ್ ಹಾಲು ಕುಡ್ಸೋ ಮುಂದೆ ತಾಯಿಗೆ 8 ತಿಂಗಳ 9 ತಿಂಗಳ 1 ವರ್ಷ ಮಟ್ಟ ಪೀರಿಯಡ್ ಬರೋಂಗಿಲ್ಲ. ಆ ಟೈಮ್ಗೆ ಒಂದೊಂದು ಸಲ ಪ್ರೆಗ್ನೆನ್ಸಿ ಇದ್ರೂ ಗೊತ್ತಾಗಂಗಿಲ್ಲ. ಮತ್ತು ಹಾರ್ಮೋನ್ದ ಇಂಜೆಕ್ಷನ್ ತೊಗೊಂಡಿದ್ದಿದ್ರೆ ಇಂಜೆಕ್ಷನ್ ಡಿಪೋಪ್ರೊವೆರ ಹೇಳಿ ಇಂಜೆಕ್ಷನ್ ಗೌರ್ಮೆಂಟ್ ಕಾಂಟ್ರಸೆಪ್ಷನ್ ಸಲಾಗ ಹಾರ್ಮೋನ್ ಇಂಜೆಕ್ಷನ್ ಕೊಡ್ತಾರೆ ಇಂಟ್ರಾಮಸ್ಕ್ಯುಲರ್, ಅದೇ ಇಂಜೆಕ್ಷನ್ ಸಲಾಗ ನಿಮ್ಮದೇ ಪೀರಿಯಡ್ ಡಿಲೇ ಆಗ್ಬೋದು. ಮತ್ತು ಹಾರ್ಮೋನ್ ರಿಲೀಸಿಂಗ್ ಕಾಂಟ್ರಸೆಪ್ಟಿವ್ ಡಿವೈಸ್ ಮರೀನಾ ಹೇಳ್ತಾರೆ, ಅದ ಗರ್ಭಚೀಲ ಒಳಗೆ ಹಾಕಿದಿದ್ರೆ ಅದ್ರ ಸಲಾಗ ಪೀರಿಯಡ್ ಡಿಲೇ ಆಗ್ಬೋದು. ಹಾರ್ಮೋನಲ್ ಟ್ಯಾಬ್ಲೆಟ್ ಯಾವ ನೀವು ತೊಗೊತಾ ಇದ್ರೆ OC ಪಿಲ್ಸ್, ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಹಂಗೆ ಟ್ಯಾಬ್ಲೆಟ್ ಹೇಳ್ತಾರೆ, ಅದ್ರ ಸಲಾಗ ನಿಮ್ದು ಪೀರಿಯಡ್ಸ್ ಲೇಟ್ ಆಗ್ಬೋದು. ಆಮೇಲೆ ಭಾಳ ಟೆನ್ಷನ್ ಇದ್ರು, ಭಾಳ ಸ್ಟ್ರೆಸ್ ಐತಿ, ಆಮೇಲೆ ಸಡನ್ ವೇಟ್ ಲಾಸ್ ಮಾಡಾಕ್ತಾರೆ, ವೇಟ್ ಲಾಸ್ ಪ್ರೋಗ್ರಾಮ್ ಮೇಲೆ ಐತಿ, ಡೈಟಿಂಗ್ ಮಾಡಾಕ್ತಾರೆ, ಹಂಗಿದ್ರೆ ಇದು ಪೀರಿಯಡ್ಸ್ ಡಿಲೇ ಆಗ್ಬೋದು. ಮತ್ತು PCOD ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, ಇದರ ಒಳಗೆ ಹೆಣ್ಮಕ್ಳು ಯೂಶ್ವಲಿ ದಪ್ಪ ಇರ್ತಾರೆ, ಮೈ ಮೇಲೆ ಕೂದಲ ಸ್ವಲ್ಪ ಹೆಚ್ಚಿಗೆ ಇರ್ತಾವೆ, ಆಮೇಲೆ ಪೀರಿಯಡ್ಸ್ ಡಿಲೇ ಆಗ್ತಾವೆ. ಇದು ಕಾಮನ್ ರೀಸನ್. ಮತ್ತು ಥೈರಾಯ್ಡ್ ಪ್ರಾಬ್ಲಮ್, ಮತ್ತು ಪ್ರೊಲ್ಯಾಕ್ಟಿನ್ ಲೆವೆಲ್ ಹೈ ಇದ್ರೂ ಇದು ಆಗ್ಬೋದು. ಮತ್ತು ಸಪೋಸ್ ಬ್ರೈನ್ ಒಳಗೆ ಟ್ಯೂಮರ್ಸ್ ಇದ್ರೆ ಬ್ರೈನ್ ಟ್ಯೂಮರ್ಸ್, ಪ್ರೊಲ್ಯಾಕ್ಟಿನೋಮಾ ನಾವು ಹೇಳ್ತೀನಿ, ಅದರ ಸಲಗನ ನಿಮ್ದು ಪೀರಿಯಡ್ಸ್ ಡಿಲೇ ಆಗ್ಬೋದು. ಅದು ಬಿಟ್ಟು ಮತ್ತು ಸಪೋಸ್ ನೀವು ಯಾವ ಗುಳಿಗೆ ತೊಗೊತಾರೆ, ಸೈಕ್ಯಾಟ್ರಿಕ್ ಟ್ಯಾಬ್ಲೆಟ್, ಎಸ್ಪೆಷಲಿ ಸೈಕ್ಯಾಟ್ರಿಕ್ ಟ್ಯಾಬ್ಲೆಟ್, ಆ್ಯಂಟಿ ಡಿಪ್ರೆಸೆಂಟ್ ಡ್ರಗ್ಸ್ ಹಂಗೆ ನೀವು ತೊಗೊತಾ ಇದ್ರೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ಬೋದು. ಮತ್ತು ಕಿಮೋಥೆರಪಿ ಡ್ರಗ್ಸ್, ಕ್ಯಾನ್ಸರ್ ಟ್ರೀಟ್ಮೆಂಟ್, ಅದರ ಸಲಗನೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ಬೋದು. ಮತ್ತು ಓವೇರಿಯನ್ ಸಿಸ್ಟ್, ಅದರ ಸಲಗನೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ಬೋದು. ಇದು ಕಾಮನ್ ರೀಸನ್ಸ್ ಪ್ರೆಗ್ನೆನ್ಸಿ ಬಿಟ್ಟು ಪೀರಿಯಡ್ಸ್ ಡಿಲೇ ಆಗೋದು ಅಥವಾ ಮಿಸ್ ಆಗೋದು ರೀಸನ್ಸ್. ನಿಮ್ಗೆ ಇನ್ಫಾರ್ಮೇಷನ್ ಚಲೋ ಅನಿಸಿದ್ರೆ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ನಿಮ್ಗೆ ಯಾವ ವಿಡಿಯೋ ಬೇಕಾ ನೀವು ನಮ್ಗೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕಿರಿ. ಥ್ಯಾಂಕ್ ಯು.